ಅಯ್ಯೋ ಅಯ್ಯೋ ಆಯ್ಕತ್ತ ಬ್ರೋ ಬ್ಯಾಗ್ ಚೆನ್ನಾಗಿದ್ದೀರಾ? ಅದೇ ಕೇಳ್ತಾರೆ ಮಾಮ ಮಂಜು ಸೈಡಿಂದ ಮಾಡಿ ಸೈಡ್ ಬನ್ರಿ ನಮಸ್ತೆ. ನಮ್ಮ ಮುಳಬಾಗಿಲು ನ್ಯಾಷನಲ್ ಹೈವೇ ಜಾಗದಲ್ಲಿ ನಮ್ಮ ಮಂಜು ಮತ್ತು ಮಂಜು ಇಬ್ಬರು ಸೇರಿ ಒಂದು ವಿಶಿಷ್ಟವಾದ ದೇಶೀಯ ಶೈಲಿಯಲ್ಲಿ ಒಂದು ನಾಟಿ ಡಾಬಾ ಅಂದರೆ ತಪ್ಪಾಗಲಾರ್ದು. ನೋಡಿದೆ ಬಿದ್ರಲ್ಲೇ ಅಲಂಕಾರ ಮಾಡಿ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಮ್ಮ ಕೋಲಾರದ ಎಲ್ಲ ಜನ ಎಕ್ಸ್ಪೆಷಲಿ ಮುಳಬಾಗಿಲು ಜನ ಬಂದು ಈ ಥರ ಯೂತ್ಸ್ಗೆ ಯಂಗ್ಸ್ಟರ್ಸ್ಗೆ ಉತ್ತೇಜನ ಕೊಡಬೇಕು. ನೋಡಿದೆ ಬಂದಿದ ತಕ್ಷಣ ನಾಟಿ ಕೋಳಿ ಚಿತ್ರಗಳು ಹಾಕಿದರು ಅಂದ್ಕೊಂಡೆ ಪಕ್ಕ. ಯಾಕಂದರೆ ಜನ ಇವತ್ತು ತುಂಬ ಇದಕ್ಕೆ ಹೋಗಲ್ಲ, ನಮ್ಮ ನಾಟಿ ಸ್ಟೈಲ್ಗೆ ಜೋತ್ ಬಿಟ್ಟಿದ್ದಾರೆ. ಅದನ್ನು ಮನಗಂಡು ನಮ್ಮ ಮಂಜು ತುಂಬ ಒಳ್ಳೆ ಬಿದ್ದು ನೋಡಿ ತುಂಬ ಹಳೇ ಕಾಲದ್ದು ಜ್ಞಾಪಕ ಬರ್ತದೆ. ಸೊ ಆ ಥರ ಮಾಡಿದ್ದಾರೆ. ರುಚಿ ಕೂಡ ತುಂಬ ಜನ ತುಂಬೋಗಿದ್ದಾರೆ. ರುಚಿ ಕೂಡ ಒಳ್ಳೆ ರುಚಿ ಕೊಟ್ಟಿದ್ದಾರೆ. ಅವ್ರಿಗೆ ತಾವೆಲ್ಲರೂ ಬಂದು ಬೆಂಬಲ ಕೊಡಬೇಕು. ನಾವಂತೂ ಅವ್ರಿಗೆ ಬೆನ್ನಿಂದ ಇರ್ತೀವಿ ಖಂಡಿತವಾಗಿ. ನಾವು ಬಂದು ಅವ್ರಿಗೆ, ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು, ದೊಡ್ಡದು. ಹಾಲಂಥ ಮನಸ್ಸು, ದೇಹ ದೊಡ್ಡದಿರ್ಬೋದು, ಆದರೆ ಮನಸ್ಸು ಮಾತ್ರ ತುಂಬ ಒಳ್ಳೆಯದು. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ. ಹೆಂಗೆ ಪವನ್ ಕಲ್ಯಾಣ ಹಂಗೆ ನಮ್ಮ ಮಂಜು ಕೂಡ ಒಳ್ಳೆಯದಾಗಲಿ. ಮಂಜುಗೆ ದೇವರು ಕುಡುಮಲೆ ಗಣಪತಿ ಕೋಲಾರಮ್ಮ ಎಲ್ಲ ಅವ್ರಿಗೆ ತುಂಬ ಸಹಕಾರ ಕೊಟ್ಟು ಆಶೀರ್ವಾದ ಕೊಡಲಿ. ಅವ್ರ ಡಾಬಾ ತುಂಬ ಏನು ಜನ ಇವತ್ತಿದ್ದಾರೆ, ಇದಕ್ಕಿಂತ ಹೆಚ್ಚು 365 ದಿವಸ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಸಕ್ಸಸ್ ಆಗಲಿ. ಈ ಥರ ಡಾಬಾ ಕೋಲಾರಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಆಶಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿಪ್ಪ, ಒಳ್ಳೆಯದು. ಏನು ಮುಳಬಾಗಿಲಲ್ಲಿ ಸೂರ್ಯ ಹೆಂಗೆ ಹುಟ್ತಾನೋ ಅದೇ ರೀತಿ ನಮ್ಮ ಮಂಜು MPS ಮಂಜುದು ಡಾಬಾ ನಡಿಬೇಕಂತ ಮುಳಬಾಗಿಲು ದೋಸೆ ಏನು ನಮ್ಮ ಇಂಡಿಯಾಗೆ ಗೊತ್ತಾಗಿದೆ, ಆ ಥರ ಇದು ಕೂಡ ಒಳ್ಳೆ ರುಚಿಕರವಾದ ಡಾಬಾ ಆಗಬೇಕಂತೇಳಿ ಮತ್ತು ಮಂಜು ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಮನಸ್ಸಿದೆ. ಅವರು ಮಾಡೋ ಸೇವೆಗಳು ಜಾಸ್ತಿ ಅವ್ರ ಮನಸ್ಸು ಒಳಗಡೆಯಿಂದ ಮಾಡ್ತಾರೆ. ಇದು ಕೂಡ ಅದೇ ರೀತಿಯಲ್ಲಿ ನಡೀಲಿ. ಮುಳಬಾಗಿಲು ದೋಸೆ ಏನು ಮುಳಬಾಗಿಲಿಗೆ ಫೇಮಸ್ ಆಗಿದೆಯೋ MPS ಮಂಜು ಡಾಬಾ ಕೂಡ ಅದೇ ರೀತಿ ಆಗಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಓಂಶಕ್ತಿ ಚಲಪತಿ ಅಣ್ಣವರು ನನಗೆ 2 ದಿನದಿಂದ ಹೇಳಿದ್ರು, ಹಿಂಗೆ ಹೋಗೋಣ, ಹಿಂಗೆ ನಮ್ಮ ಕಾರ್ಯಕರ್ತರು, ನಮ್ಮ OBC ಅಧ್ಯಕ್ಷರು ಅಂತ ಹೇಳಿದ್ರು. ಅಣ್ಣ ನೀವು ಯಾವಾಗೂ ಇಂಥವ್ರಿಗೆ ಮುಂದೆ ಇದ್ದರೆ ನಮ್ಗೆ ಕೂಡ ನಿಜವಾಗ್ಲೂ ಒಳ್ಳೆ ಸಾಥ್ ಇರುತ್ತೆ ಅಂತೇಳಿ ಬಂದರು. ಒಳ್ಳೆ ಇಂಥವು ಯಾವುದೇ ಆಗಲಿ ಕಾರ್ಯಕ್ರಮಗಳು ಓಂಶಕ್ತಿ ಚಲಪತಿ ಅಣ್ಣ ಮುಂದೆ ಇದ್ದು ಒಳ್ಳೆಯವ್ರನ್ನ ಬೆಳೆಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಬೈಪಾಸ್ನಲ್ಲಿ ಬೈಪಲ್ಲಿ ರೋಡ್ ಪಕ್ಕ MP ಡಾಬಾ ನಮ್ಮ MPS ಮಂಜು ಅವರು, ಜನಸೇನಾ ಜಿಲ್ಲಾಧ್ಯಕ್ಷರಾದ MP ಮಂಜು ಅವರು ನೂತನವಾಗಿ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ.
ಅವ್ರಿಗೆ ನಮ್ಮ BJP ವತಿಯಿಂದ ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರು ಇನ್ನಷ್ಟು ಇದನ್ನು ಫ್ರಾಂಚೈಸಿಗಳನ್ನು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಮಾಡಬೇಕು ಅಂತೇಳಿ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ ನಾಟಿ ಸ್ಟೈಲಲ್ಲಿ. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಒಳ್ಳೆ ಟೇಸ್ಟ್ ಇದೆ. ದಯವಿಟ್ಟು ಎಲ್ಲ ಮಾಂಸಾಹಾರಿಗಳು ದಯವಿಟ್ಟು ಬನ್ನಿ, ಇಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಧವಾದ ನಾನ್ ವೆಜ್ಜು ವೆರೈಟಿ ಸಿಗ್ತಾ ಇದೆ ಇಲ್ಲಿ. ದಯವಿಟ್ಟು ಎಲ್ಲ ಬರಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಏನು ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ಮಾಂಸಾಹಾರಿ ಪ್ರಿಯರಿಗೆ ತುಂಬ ಒಳ್ಳೆ ಸಿಹಿ ಸುದ್ದಿ. ಯಾಕಪ್ಪ ಅಂತಂದರೆ ಮುಳಬಾಗಿಲಿನ ಬೈಪಾಸ್ನಲ್ಲಿ MP ಡಾಬಾ ಅಂತ ಹೇಳ್ಬಿಟ್ಟು ಇವತ್ತು ಓಪನ್ ಮಾಡಿದ್ದಾರೆ. ಇಲ್ಲಿ ಸಿಗುವಂಥ ಆಹಾರ ತುಂಬ ಶುದ್ಧವಾಗಿರುವಂಥ ಆಹಾರ ಸಿಗ್ತದೆ. ಅದೇ ರೀತಿಯಲ್ಲಿ ಇಲ್ಲೇ ನಿಮ್ಗೆ ನಾಟಿ ಕೋಳಿ ಸಮೇತ ಇಲ್ಲೇ ನಾಟಿ ಕೋಳಿ ನೀವು ತಗೊಬಂದ್ರೂ ಇಲ್ಲೇ ಮಾಡಿಕೊಡ್ತಾರೆ. ತುಂಬ ಶುದ್ಧವಾದ ಆಹಾರ ಸಿಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಹೊಸಕೋಟೆ ಶೈಲಿಯಲ್ಲಿ ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ಕೂಡ ಸಿಗಲಿದೆ. ಎಲ್ಲ ಗ್ರಾಹಕರು ಬಂದು ನಮ್ಮ MPS ಮಂಜಣ್ಣವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳುತ್ತೆ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲಿನ ಬೈಪಾಸಲ್ಲಿ ತಿರುಪತಿಗೆ ಹೋಗುವಂತಹ ಒಂದು ದಾರಿಯಲ್ಲಿ ನಮ್ಮ ಸ್ನೇಹಿತರು ನಮ್ಮ ನಗವಾರ ಮಂಜಣ್ಣ ಈ ಒಂದು ತಾಲೂಕಲ್ಲಿ MPS ಅನ್ನುವಂತಹ ಒಂದು ಬ್ರ್ಯಾಂಡಿನ ಹೆಸರಲ್ಲಿ ಒಂದು ಒಳ್ಳೆಯ ನಾಯಕರಾಗಿ ಬೆಳೀತಿರತಕ್ಕಂಥ ನಮ್ಮ MPS ಮಂಜಣ್ಣ ಅವರು ಇವತ್ತು ಈ ಒಂದು ಹೈವೇಯಲ್ಲಿ ಮುಳಬಾಗಿಲಲ್ಲಿ ಒಂದು ಡಾಬಾನ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ರುಚಿಯಾದ ಎಲ್ಲ ರೀತಿಯ ಒಂದು ವೆಜ್ಜು ನಾನ್ ವೆಜ್ಜಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ನಾವು ಮುಳಬಾಗಿಲಲ್ಲಿ ಹೈವೇಯಲ್ಲಿ ಒಂದು ನೀಟ್ನೆಸ್ ಆಗಿ ಎಲ್ಲಾದರೂ ಒಂದು ಡಾಬಾ ಇದೆ ಅಂತಂದರೆ ಇವತ್ತು ಹುಡ್ಕೋವಂಥ ಕೆಲಸ ನಮಗೆ ಯಾವುದಾದ್ರು ಸಿಗುತ್ತೆ ಅಂತಂದರೆ ಅದು MPS ಡಾಬಾ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಅವರು ಮಾಡಿರ್ತಕ್ಕಂಥ ಈ ಒಂದು ಡಾಬಾ ಯಶಸ್ವಿಯಾಗಿ ಒಂದು ಒಳ್ಳೆ ವ್ಯಾಪಾರ ಆಗಿ ಒಂದು ಒಳ್ಳೆ ಉದ್ಯೋಗಸ್ಥರಾಗಿ ಬೆಳಿಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಮುಳಬಾಗಿಲು ಒಂದು ಪ್ರತ್ಯೇಕತೆ ಅಂದರೆ ಒಂದು ಹಳ್ಳಿಯ ವಾತಾವರಣ. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಹಳ್ಳಿಯ ಸೊಗಡನ್ನು ಇಲ್ಲಿ MPS ನಮ್ಮ ನಗವಾರ ಇವರು ಮಾಡಿರೋವಂಥದ್ದು. MPS ಅಂತಲೇ ಹೆಸರು ನಮಗೆ, MPS ಅಂತ. ನಿಜವಾಗಿ ಅವರು ಒಂದು ಜನಸೇನಾ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ, ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಮುಳಬಾಗಿಲಿಗೆ ಏನಾದರೂ ಒಂದು ನಾವು ಕೊಡಬೇಕು ಅಂತಂದು ಒಳ್ಳೆಯ ಒಂದು ಮಾಂಸಾಹಾರಿ ಪ್ರಿಯರಿಗೆ ಮತ್ತು ಸಸ್ಯಾಹಾರಿ ಪ್ರಿಯರಿಗೆ ಮುಳಬಾಗಿಲಿನ ಒಂದು ಏನು ಬೈಪಾಸ್ ರಸ್ತೆಯಲ್ಲಿ ಮುಳಬಾಗಿಲು ದೋಸೆ ಮತ್ತು ಈ ಕಾಳಿಕಾ ದೇವಸ್ಥಾನ ಪಕ್ಕದಲ್ಲಿ ಇರುವಂತಹ ಒಂದು ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಿಜವಾಗಿ ಇದು ಎಲ್ಲೂ ಇಲ್ಲ. ಮುಳಬಾಗಿಲು ಈ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಎಲ್ಲೂ ಇಲ್ಲ. ಬಿದಿರಿನಲ್ಲಿ ಒಂದು ವರ್ಣನೆ ಮಾಡಿದಂತಹ ರೂಮ್ಗಳಿರ್ಬೋದು, ಇದರ ಪ್ರತ್ಯೇಕತೆ ಇದೆ. ಪ್ರತ್ಯೇಕವಾಗಿ ಮಾಡಿದ್ದಾರೆ MPS ಅವರು, ಒಂದು ಪ್ರತ್ಯೇಕತೆ ಮಾಡಿದ್ದಾರೆ. ಇಲ್ಲಿ ಶುಚಿಯಾದಂತಹ ನಾಟಿ ಕೋಳಿ ಇರ್ಬೋದು, ಹಾಗೆ ಇದ್ದಂಥ ಒಂದು ಒಳ್ಳೆ ವಾತಾವರಣದ ಮಾಂಸದ ಊಟವನ್ನು ಏನು ಮಾಂಸಾಹಾರ ಪ್ರಿಯರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮುಳಬಾಗಿಲಲ್ಲಿ ಅನೇಕ ಹೋಟೆಲ್ಗಳಿವೆ. ಆದರೆ ಇದೇ ಒಂದು ವಾತಾವರಣದಲ್ಲಿ ಈ ಥರ ಒಂದು ಹಳ್ಳಿಯ ಸೊಗಡಿನಲ್ಲಿ ತಿನ್ನೋದು ಮಾಂಸಾಹಾರದ ಪ್ರಿಯರಿಗೆ ಅತಿ ಹೆಚ್ಚು ಮುಖ್ಯ ಆಗಿರೋದ್ರಿಂದ ಯಾವುದೇ ಕಲರ್ಸ್ ಹಾಕಬೇಡಿ, ಜನರ ಆರೋಗ್ಯ ಕಾಪಾಡಿ, ಹಾಗೆ ಶುಚಿತ್ವವನ್ನು ಕಾಪಾಡಿ ಒಳ್ಳೆ ರೀತಿಯಾದಂಥ ನಿಮ್ಮ ಡಾಬಾ ಯಶಸ್ವಿಯಾಗಿ ಶುಭವಾಗಲಿ. ನಿಮಗೆಲ್ಲ ಒಳ್ಳೆ ವ್ಯಾಪಾರ ವೃದ್ಧಿ ಆಗಲಿ. ನೋಡಿ, ಜನರಿಗೆ ಇಂಥದ್ದೊಂದು ಎಲ್ಲೋ ಒಂದು ಕಡೆ ರುಚಿ ನೋಡಿದ್ರೆ ಇಂಥ ಹೋಟ್ಲಲ್ಲಿ ಇಂಥ ಡಾಬಾದಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆದರೆ ಈ ಹೋಟೆಲ್ ಕೂಡ ಯಶಸ್ವಿಯಾಗಿ ಮುನ್ನಡೆಯಲಿ. ನಮ್ಮ MPS ಅವರಿಗೆ ಒಳ್ಳೆಯ ಶುಭವನ್ನು ತಂದು ಒಂದು ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.